ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಕಾಯಕ ಯೋಗಿಗಳಿಗೂ ಹಠಯೋಗ ಬೇಕಾಗತ್ತೆ. ಹಠ ಅಂತಂದ್ರೆ ಛಲ. ಮೊಟ್ಟ ಮೊದಲು ಬಸವಣ್ಣನವರು ಯಾವುದ್ರಲ್ಲಿ ನಮಗೆ ಛಲ ಇರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಛಲ ಬೇಕು ಶರಣಂಗೆ, ಪರಧನವನೊಲ್ಲೆನೆಂಬ. ಛಲ ಬೇಕು ಶರಣಂಗೆ, ಪರಸತಿಯನೊಲ್ಲೆನೆಂಬ. ಛಲ ಬೇಕು ಶರಣಂಗೆ, ಪರದೈವವನೊಲ್ಲೆನೆಂಬ. ಛಲ ಬೇಕು ಶರಣಂಗೆ, ಪ್ರಸಾದ ದಿಟವೆಂಬ. ಛಲ ಬೇಕು ಶರಣಂಗೆ, ಗುರುಲಿಂಗ ಲಿಂಗ ಜಂಗಮ ಒಂದೆಂಬ. ಇಂತಹ ಛಲಗಳನ್ನು ಹೇಳ್ತಾರೆ. ಇದು ನೈತಿಕವಾಗಿ ನಮ್ಮನ್ನು ಚೆನ್ನಾಗಿ ಮಾಡುತ್ತೆ. ಇದು ಅಗತ್ಯವಾಗಿ ಬೇಕು. ಯಮನಿಯಮಗಳನ್ನೇ ಹೇಳ್ತಾರಲ್ಲ ಪತಂಜಲಿಗಳು, ಅಲ್ಲಿಗಿದು ಹೋಲಿಕೆ ಆಗತ್ತೆ. ನೈತಿಕ ಶುದ್ಧತೆ ಬೇಕೇ ಬೇಕು. ಯಾವುದನ್ನೇ ಸಾಧನೆ ಮಾಡಬೇಕಾದ್ರೂ, ಅದು ಲೌಕಿಕ ಇರಲಿ, ಆಧ್ಯಾತ್ಮಿಕ ಸಾಧನೆ ಇರಲಿ, ಯಾವುದನ್ನು ಸಾಧಿಸಬೇಕಾದ್ರೂ ಕೂಡ ನೈತಿಕ ಪರಿಶುದ್ಧತೆ ಬೇಕು. ಆದರೆ ನೈತಿಕ ಪರಿಶುದ್ಧತೆ ಮನುಷ್ಯನನ್ನು ಸಂಪೂರ್ಣವಾಗಿ ಮೇಲಕ್ಕೆ ಎತ್ಕೊಂಡು ಹೋಗಲ್ಲ. ಎಷ್ಟೋ ಸಾರಿ ನಾವು ನೋಡ್ತೀವಿ, ತುಂಬ ಒಳ್ಳೆಯವರು ಇರ್ತಾರೋ, ಆದರೆ ಅವ್ರಿಗೂ ಕೂಡ ತೊಡಕುಗಳು, ತೊಂದರೆಗಳು, ವಿಧಿಯ ಆಟ ನಿಲ್ಲಲ್ಲ. ಭಾಳ ತೊಂದರೆ ಅನುಭವಿಸ್ತಿರ್ತಾರೆ. ಅದು ಈ ಜನ್ಮದ್ದಲ್ಲ, ಯಾವುದೋ ಜನ್ಮದ್ದಿದ್ದೇ ಇರ್ತದೆ. ಕಾರಣ ಅಂತೂ ಇದ್ದೇ ಇರ್ತದೆ, ಇರಲ್ಲ ಅಂತಲ್ಲ. ಹಾಗಾದರೆ ಈ ವಿಧಿಯನ್ನು ಮೀರುವಂತಹ ಒಂದು ಮಾರ್ಗವನ್ನು ಶರಣರು ಮತ್ತು ಸಾಧಕರು ಕಂಡಿಡ್ಕೊಳ್ತಾರೆ. ಅದು ಯಾವುದರಿಂದ ಸಾಧ್ಯ ಆಗುತ್ತೆ ಅಂದರೆ ಯೋಗ ಮಾರ್ಗದಿಂದ ಸಾಧ್ಯ ಆಗುತ್ತೆ. ಕಾಯಕ ಯೋಗ ಮಾಡ್ತಾ ಮಾಡ್ತಾ ಹಠಯೋಗವೂ ಬೇಕು ಅಂತ ಹೇಳಿದ್ನಲ್ಲ. ಅಂದರೆ ಬೆಳಗ್ಗೆ ಬೇಗ ಹೇಳೋದು, ಆಮೇಲಿಂದ ಶರೀರ ಗಟ್ಟಿಯಾಗಬೇಕಾದ್ರೆ ಹಠದಿಂದ ನಾವು ಸಾಧನೆ ಮಾಡಲೇಬೇಕು. ಅವನು ಯಾವುದೋ ಒಂದು ಆಸನದಲ್ಲಿ ನಿಂತ್ಕೊಂಡು ತಪಸ್ಸು ಮಾಡ್ತಿರ್ತಾನೆ ಹಠಯೋಗಿ. ಆದರೆ ಪ್ರತಿನಿತ್ಯ ಲಿಂಗ ಪೂಜೆ ಮಾಡಬೇಕಾದ್ರೆ ಅದು ಏನು ಎಷ್ಟೇ ಕಷ್ಟ ಬರಲಿ, ರೋಗನೇ ಬರಲಿ, ದುಃಖನೇ ಬರಲಿ, ಯಾರೇ ಅಪಮಾನ ಮಾಡಲಿ, ಏನೇ ಮಾಡಲಿ, ನಾನು ಪೂಜೆ ಬಿಡಲ್ಲ ಅನ್ನುವಂತಹ ಒಂದು ಹಠ ಬೇಕಾಗತ್ತೆ. ಬಸವಣ್ಣವ್ರದ್ದು ಇನ್ನೊಂದು ವಚನ ಬರುತ್ತೆ, ಅದು ಹೆಚ್ಚು ಪ್ರಚಲಿತದಲ್ಲಿ ಇಲ್ಲದಂತಹ ವಚನ. ಅರ್ಥವನ್ನು ಅನರ್ಥವ ಮಾಡಿ ಕೋಲಾಹಳಂಗೈಯುತ್ತಿರಲಿ. ಅಂದರೆ ತಪ್ಪು ತಿಳ್ಕೊಂಡು, ಅವ್ರು ಒಳ್ಳೆಯವರೇ ಇದ್ದರು ಕೆಟ್ಟವರು ಅಂತ ತಿಳ್ಕೊಂಡು ಗಲಾಟೆ ಮಾಡ್ತಾ ಇರಲಿ. ಅರ್ಥವನ್ನು ಅನರ್ಥವ ಮಾಡಿ ಕೋಲಾಹಳಂಗೈಯುತ್ತಿರಲಿ. ಆಮೇಲೆ ಮುಟ್ಟುವ ಸ್ತ್ರೀಯ ಅಭಿಮಾನಗೊಂಡು ನೆರೆಯುತ್ತಿರಲಿ. ತನ್ನ ಸ್ತ್ರೀಯನ್ನು, ಅಂದರೆ ಮದುವೆ ಆದಂಥ ಸ್ತ್ರೀಯನ್ನೂ ಕೂಡ ಯಾರೋ ಇನ್ನೊಬ್ಬರು ಅಪಹರಿಸ್ತಾ ಇರಲಿ, ಅಭಿಮಾನಗೊಂಡು ನೆರೆಯುತ್ತಿರಲಿ. ಹುಟ್ಟುವ ಮಕ್ಕಳ ನವಖಂಡವ ಮಾಡಿ ಕಡಿಯುತ್ತಿರಲಿ. ನನ್ನ ಮಕ್ಕಳನ್ನೇ ಕಡಿತಾ ಇದ್ದರೂ ಕೂಡ ಅಂದರೆ ಚಂಚಲ ಆಗಲ್ಲ, ನಾನು ಸಿಟ್ಟು ಮಾಡ್ಕೊಳ್ಳಲ್ಲ. ಇಂತಿವೆಲ್ಲವೂ ಹೊರಗಣವು, ಅಂದರೆ ಇವೆಲ್ಲ ಹೊರಗಿನವು, ನಮ್ಮ ಮೇಲೆ ಬರಲ್ವಲ್ಲ. ಇನ್ನು ನಮ್ಮ ಮೇಲೆ ಬಂದರೂ ಕೂಡ ಇಕ್ಕುವ ಶೂಲ ಪ್ರಾಪ್ತಿಸಲಿ, ಅಂದರೆ ಸಾವೇ ಬರಲಿ, ಹಿಡಿ ಕಂಡಂಗೊಯ್ಯಲಿ. ಬಡಿಯೋದಲ್ಲ, ನನ್ನನ್ನು ಯಾರಾದರೂ ಚರ್ಮದಿಂದ ಮಾಂಸಕ್ಕೆ ನಂದು ಕುಯ್ಕೊತಾ ಇರಲಿ, ಹಿಡಿ ಕಂಡಂಗೊಯ್ಯಲಿ. ಹಾಕೊಂದೆಸೆ ಹನ್ನೊಂದೆಸೆಯಾಗಿ ಮಾಡುತ್ತಿರಲಿ. ಏನಾದರೂ ಮಾಡ್ತಾ ಇರಲಿ, ಇಕ್ಕುವ ಶೂಲ ಪ್ರಾಪ್ತಿಸಲಿ, ಅಂದರೆ ಸಾವೇ ಬರಲಿ, ಯಾರೋ ಶೂಲದ ಮೇಲೆ ಹಾಕ್ತೀನಿ. ಮತ್ತೆಯೂ ಲಿಂಗಾರಾಧನೆಯ ಮಾಡುವೆ, ಜಂಗಮಾರಾಧನೆಯ ಮಾಡುವೆ, ಪ್ರಸಾದಕ್ಕೆ ತಪ್ಪೆನು. ಈ ಮಾತಿಗೆ ಅಡ್ಡ ಬಂದರೆ ನಿಮ್ಮ ಪಾದ ಸಾಕ್ಷಿ ಕೂಡಲ ಸಂಗಮ ದೇವ, ಹೀಗೆ ಹೇಳ್ತಾರೆ. ಅಂದರೆ ಇದರ ಅರ್ಥ ಹಠದ ಪ್ರವೃತ್ತಿ ಇರಲೇಬೇಕು ಸಾಧಕನಿಗೆ. ಈ ನೀವು ಮನೆಗಳಲ್ಲಿ
ಮನೆಗಳಲ್ಲಿ, ಸಂಸ್ಥೆಗಳಲ್ಲಿ ಹಠದ ಪ್ರವೃತ್ತಿಗೆ ಬಿದ್ದು ಹಾಳು ಮಾಡ್ಕೊಳ್ತೀರ. ಅಂದರೆ ಸಂಸ್ಥೆಗಳು ಹಾಳಾಗಿ ಹೋಗ್ತಾ ಒಬ್ಬೊಬ್ಬರ ಹಠದಿಂದ ಒಂದೊಂದು ಸಂಸ್ಥೆಗಳು, ಒಂದೊಂದು ಸಮಾಜಗಳೇ ಹಾಳಾಗಿ ಹೋಗ್ಬಿಡ್ಬೋದು. ಹಾಗೆ ಯಾರೊಬ್ಬರ ಹಠದಿಂದ, ಗಂಡ ಅಥವಾ ಹೆಂಡತಿ ಹಠದಿಂದ ಮನೆಗಳು ಹಾಳಾಗಿ ಹೋಗ್ಬಿಡ್ಬೋದು ಚಟದಿಂದ. ಅದಕ್ಕೆ ಹೇಳ್ತಿರ್ತಾರೆ ಒಂದು ಗಾದೆ, ಗಂಡಸಿಗೆ ಚಟ ಒಳ್ಳೇದಲ್ಲ, ಹೆಂಗಸಿಗೆ ಹಠ ಒಳ್ಳೇದಲ್ಲ ಅಂತೇಳಿ. ಗೊತ್ತಾಯ್ತಲ್ಲ? ಹೆಣ್ಮಕ್ಳು ಹಠ ಮಾಡಬಾರ್ದು, ಗಂಡು ಮಕ್ಕಳು ಚಟ ಮಾಡಬಾರ್ದು. ಅಂದರೆ ಚೆನ್ನಾಗಿ ಬದುಕಬೇಕು ಅಂತಂದರೆ ಅದರ ಅರ್ಥ ಈ ಹಠದ ಪ್ರವೃತ್ತಿ ಇದೆಯಲ್ಲ ಮನುಷ್ಯನಲ್ಲಿ ಇದ್ದೇ ಇರ್ತದೆ. ಇದನ್ನೇ ಒಳ್ಳೇದಕ್ಕೆ ಬಳಸ್ಕೊಳ್ಳೋದು. ಕೆಡಕಿಗೆ ಹಠ ಮಾಡಿ ಇನ್ನೊಬ್ರಿಗೆ ನಾನು ಅವನು ಮುಗಿಸೇ ತೀರ್ತೀನಿ, ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಅಂಥೇಳಿ ಈ ಥರ ಎಲ್ಲ ಹಠ ಮಾಡ್ತಾರಲ್ಲ, ಅದು ಒಂದು ರೀತಿ ಹಠನೇ, ಹುಟ್ಟುಗುಣ. ಅದು ಹಠ ಅನ್ನೋದು ಕೂಡ ಒಂದು ಹುಟ್ಟುಗುಣನೇ. ಅದನ್ನು ಚೆನ್ನಾಗಿ ಬಳಸ್ಕೊಂಡ್ರೆ ಪೂಜೆಯಲ್ಲಿ ಹಠ ಮಾಡೋದು, ಸಾಧನೆ ಮಾಡುವಾಗ ಹಠ ಮಾಡೋದು, ಬೆಳಿಗ್ಗೆ ಬೇಗ ಹೇಳೋದು, ಬೇಗ ಹೇಳಕ್ಕೆ ಹೊರಟಾಗ ನಿದ್ದೆ ಬರ್ತದೆ, ಆಮೇಲೆ ಸಾಧನೆ ಮಾಡ್ತಿರುವಾಗ ನಿದ್ದೆ ಬರ್ತದೆ. ಆ ನಿದ್ದೆಯನ್ನು ಗೆಲ್ಲುವಾಗ ಹಠ ಬೇಕಾಗ್ತದೆ. ಹಠ ಯೋಗ ಬೇಕೇ ಬೇಕು. ಶಿವಯೋಗಕ್ಕೂ ಹಠಯೋಗ ಬೇಕು. ಶಿವಯೋಗ ಅಂದರೆ ಅದು ಎಲ್ಲ ಯೋಗಗಳನ್ನು ಕೂಡಿಸಿಕೊಂಡಿರ್ತಕ್ಕಂಥ 5 ಯೋಗಗಳ ಸಮನ್ವಯ ಶಿವಯೋಗ. ಆದ್ದರಿಂದ ಛಲ, ಹಠ ಸಾಧಿಸಬೇಕು ಅನ್ನುವಂತಹ ಹಠ, ಛಲಗಳು ಇರಬೇಕು ಮನುಷ್ಯನಿಗೆ. ಅಂದರೆ ಏನಾದ್ರು ದೊಡ್ಡ ಕೆಲಸ ಆಗುತ್ತೆ. ಈಗ ಸ್ವಾತಂತ್ರ್ಯ ಹೋರಾಟ ಕಾಲಕ್ಕೆ ಅಷ್ಟು ಜನ ಬಲಿದಾನ ಮಾಡ್ಕೊಂಡ್ರಲ್ಲ, ಕೋಟಿ ಕೋಟಿ ಜನ, ಲಕ್ಷ ಅಲ್ಲ ಕೋಟಿ ಲೆಕ್ಕಕ್ಕೆ ಬಂದ್ಬಿಡುತ್ತೆ. ಅವ್ರಿಗೆಲ್ಲ ಏನು ಇತ್ತು? ಒಂದೇ ಒಂದು ಛಲ, ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು. ಒಂದು ವೇಳೆ ಅವ್ರು ಯಾರೂ ಹೋರಾಟ ಮಾಡದೆ ಹೋಗಿದ್ರೆ ಭಾರತವಾಗಿ ಉಳಿತಿರ್ಲಿಲ್ಲ. ಅದನ್ನು ಸರಿಯಾಗಿ ತಿಳ್ಕೊಬೇಕು ನಾವು. ಗಾಂಧೀಜಿ ಕಷ್ಟಪಟ್ಟಿದ್ದಾಗಲಿ, ಭಗತ್ ಸಿಂಗ್ ಜೀವ ಕೊಟ್ಟಿದ್ದಾಗಲಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರು ಬೇರೆ ದೇಶಕ್ಕೆ ಹೋಗಿ ಸೈನ್ಯ ಕಟ್ಟಿ ಹೋರಾಟ ಮಾಡಿದ್ದಾಗಲಿ, ಎಲ್ಲವೂ ಕೂಡ ಸ್ವಾತಂತ್ರ್ಯಕ್ಕೆ ಅನುಕೂಲನೇ ಆಯಿತು. ಅದಕ್ಕೆ ಒಬ್ಬರು ಪುಸ್ತಕ ಬರೆದಿದ್ದಾರೆ, ಸ್ವಾತಂತ್ರ್ಯ ಗಂಗೆಯ 1000 ತೊರೆಗಳು ಅಂತ ಹೇಳ್ಬಿಟ್ಟು. ಅಲ್ಲಿ ಯಾವುದೊಂದು ತೊರೆ ಬರದೆ ಹೋಗಿದ್ರು ಕೂಡ, ಯಾರೋ ಒಬ್ಬರು ಹೋರಾಟ ಮಾಡದೆ ಹೋಗಿ ಅಷ್ಟು ನುಕ್ಸಾನ ಆಗ್ತಿತ್ತು ದೇಶಕ್ಕೆ. ಯಾರೊಬ್ಬರು ಹುಟ್ಟದೆ ಹೋಗಿದ್ರು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ, ಅಷ್ಟು ನುಕ್ಸಾನ ಆಗ್ತಿತ್ತು. ಅದಕ್ಕೆ ಅವ್ರು ಶ್ರೇಷ್ಠ, ಇವ್ರು ಕನಿಷ್ಠ ಅಂತಲ್ಲ. ಸ್ವಾತಂತ್ರ್ಯ ಹೋರಾಟ ಮಾಡುವ ಸಂದರ್ಭದಲ್ಲಿ ಕೆಲವರು ಅಧಿಕಾರ ಸ್ವಾರ್ಥನ ಬಳಸ್ಕೊಂಡ್ರು ಅಂಥವ್ರು ಇದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಅಧಿಕಾರಕ್ಕಾಗಿ ಸ್ವಾರ್ಥಕ್ಕಾಗಿ ತ್ಯಾಗ ಮಾಡಿದವರು ಇದ್ದಾರೆ. ಅಂಥವರು ಅಧಿಕಾರವನ್ನು ಅನುಭವಿಸಿ ದೇಶವನ್ನು ದ್ವಂದ್ವದಲ್ಲಿ ನೂಕಿ ದೇಶದ ಸಮಸ್ಯೆಗಳಲ್ಲಿ ಬಿಟ್ಟು ಹೋದಂತಹ ಅಂಥವರು ಇದ್ದಾರೆ. ಆದರೆ ಎಲ್ಲವನ್ನೂ ಸಮರ್ಪಣೆ ಮಾಡಿ ಏನನ್ನೂ ಬಯಸಲಾರದಂತಹ ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ. ಅವರಿಗೆಲ್ಲ ಒಂದೇ ಹಠ ಇತ್ತು, ನಾವು ಸ್ವಾತಂತ್ರ್ಯ ಪಡೆದೇ ತೀರಬೇಕು. ನಾನು ಸಾಯಲಿ ಪರವಾಗಿಲ್ಲ, ನನ್ನ ಮುಂದಿನ ಜನಾಂಗ, ನನ್ನ ಮುಂದಿನ ಪೀಳಿಗೆ ಸ್ವಾತಂತ್ರ್ಯದ ಸುಖವನ್ನು ಅನುಭವಿಸ್ಲಿ. ನಮ್ಮ ದೇಶದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಪುನರ್ಜನ್ಮ ನಂಬಿಕೆ ಇದೆ. ಅದರಲ್ಲೂ ಎಷ್ಟೋ ಜನರಿಗೆ ವಿಶ್ವಾಸ ಇತ್ತು, ನಾವು ಮತ್ತೆ ಹುಟ್ಟು ಬಂದೇ ಬರ್ತೀವಿ, ಭಾರತ ಮಾತೆ ಮಡಿಲಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡೋಣ, ಇವತ್ತು ಸಾಯೋಣ, ಆದರೆ ಇನ್ನೂ 10 ಸಾರಿ ಹುಟ್ಟು ಬರೋಣ, 100 ಸಾರಿ ಹುಟ್ಟು ಬರೋಣ ಅನ್ನುವ ಆ ಒಂದು ಛಲವು ಇತ್ತು ಅವರಲ್ಲಿ. ಅಂದರೆ ಯಾವುದೇ ಒಂದು ಕೆಲಸ ಆಗಬೇಕಾದ್ರೂ ಕೂಡ ತ್ಯಾಗ, ಹಠದಿಂದ ಕೂಡಿದ ತ್ಯಾಗ. ಇನ್ನೊಬ್ಬರ ಹಿತಕ್ಕಾಗಿ ಹಠ, ಇನ್ನೊಬ್ಬರ ಹಿತಕ್ಕಾಗಿ ತ್ಯಾಗ, ನನ್ನ ಸ್ವಾರ್ಥಕ್ಕಾಗಿ ಅಲ್ಲ. ಸ್ವಾರ್ಥಕ್ಕಾಗಿ ತ್ಯಾಗ ಮಾಡಿದವ್ರು ಬಳಕೆಗೆ ಬರಲ್ಲ. ಅವರು ಸ್ವಲ್ಪ ತ್ಯಾಗ ಮಾಡಿರ್ತಾರೆ. ಈಗ ಒಬ್ಬ ದೊಡ್ಡ ಸಾಹುಕಾರ ಆಗಬೇಕಾದ್ರೆ, ವ್ಯಾಪಾರಸ್ಥ ಆಗಬೇಕಾದ್ರೆ ಅವನು ಜಿಪಣತನ ಮಾಡಬೇಕು, ಉಳಿಸ್ಬೇಕು, ತಿನ್ನೋದು ಬಿಡಬೇಕು, ಇನ್ನೊಬ್ರಿಗೆ ತಿನ್ಸೋದು ಬಿಡಬೇಕು. ಗೊತ್ತಾಯ್ತಲ್ಲ? ಹಂಗೆ ಮಾಡಿ ಅವನು ಮೇಲೆ ಬರ್ಬೋದು. ಆದರೆ ಅದು ಒಳ್ಳೇದಲ್ಲ, ಒಳ್ಳೆಯ ಸ್ವಭಾವ ಅಲ್ಲ. ಅವನು ಸುಖವಾಗಿರಲ್ಲ, ಬೇರೆಯವ್ರಿಗೂ ಸುಖ ಕೊಡಲ್ಲ. ಅವನಿಗೂ ಹಠ ಇರ್ತದೆ, ನಾನು ಶ್ರೀಮಂತ ಆಗಬೇಕು ಅಂತ. ಆದರೆ ಇಲ್ಲಿ ಹಠ ಅನ್ನುವಂಥದ್ದನ್ನು ಸಾತ್ವಿಕ ಕಾರ್ಯಗಳಲ್ಲಿ, ಸಾಮಾಜಿಕ ಕಾರ್ಯಗಳಲ್ಲಿ, ಧಾರ್ಮಿಕ ಕಾರ್ಯಗಳಲ್ಲಿ ಬಳಸ್ಕೊಂಡು, ನನ್ನ ಸಾಧನೆಗಾಗಿ ಹಠವನ್ನು ಬಳಸ್ಕೊಂಡು ಮಾಡಿದ್ರೆ, ಈಗ ನನ್ನ ಶರೀರ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಬಹಳ ಹಠ ಮಾಡಿದೆ ನಾನು. ಎಲ್ಲೇ ನದಿಗಳು ಸಿಕ್ಕರು ಈಜಾಡಕ್ಕೆ ಹೋಗೋದು, ವಾಕಿಂಗ್ ಮಾಡಿಸೋರು ಸಿಕ್ಕರೆ
ವಾಕಿಂಗ್ ಹೋಗೋದು. ನನಗೆ ಆ್ಯಕ್ಚುಲಿ ನಿದ್ದೆದು ಸಮಸ್ಯೆ ಇದೆ, ನಿದ್ದೆ ಸಮಸ್ಯೆ ಇತ್ತು ಆವಾಗಲೂ ಕೂಡ. ಆದರೂ ಎದ್ದು ವಾಕಿಂಗ್ ಹೋಗೋದು ಯಾರಾದ್ರು ಸಿಕ್ಕರೆ. ಈ ರೀತಿ ಕಷ್ಟ ಇದ್ದರೂ ಪರವಾಗಿ, ಕಷ್ಟ ಬರಲಿ, ಕಷ್ಟ ಬರಬಾರ್ದು, ನಾವು ಸಾಧನೆ ಆಗಬೇಕು ಅನ್ನೋ ಆಗೋದಿಲ್ಲ. ನಿಮ್ಮ ಜೀವನದಲ್ಲೂ ಅಷ್ಟೇ, ಸಂಸಾರದಲ್ಲೂ ಅಷ್ಟೇ, ಪಾರಮಾರ್ಥದಲ್ಲೂ ಅಷ್ಟೇ. ಲೌಕಿಕ ಪಾರಮಾರ್ಥ ಯಾವುದೇ ಇದ್ದರೂ ನೀವು ದೊಡ್ಡದನ್ನು ಸಾಧಿಸ್ಬೇಕಾದ್ರೆ ಕಷ್ಟಪಡೋಕ್ಕೆ ಸಿದ್ಧವಾಗಿರಬೇಕು, ಬಯಸ್ಕೊಳ್ಳೋದಕ್ಕೆ ಸಿದ್ಧವಾಗಿರಬೇಕು, ಹೊಡೆಸ್ಕೊಳ್ಳೋಕೆ ಸಿದ್ಧವಾಗಿರಬೇಕು. ಆಮೇಲೆ ನಾವೇ ಸ್ವತಃ ಕಷ್ಟಪಡೋಕ್ಕೆ, ದೈಹಿಕ ಶ್ರಮ ಪಡೋಕ್ಕೆ ಸಿದ್ಧವಾಗಿರಬೇಕು. ಇದ್ದರೆ ಮಾತ್ರ ದೊಡ್ಡ ಕೆಲಸಗಳಾಗ್ತವೆ. ಇಲ್ಲದೆ ಹೋದರೆ ದೊಡ್ಡ ಕೆಲಸ ಆಗಲ್ಲ. ಕೆಲವು ಸಾರಿ ನಮಗೆ ನಿಂದೆಗಳು ಬರ್ಬೋದು. ಅವೆಲ್ಲವನ್ನೂ ದಾಟಿ ನಾವು ಹಠದಿಂದ, ಛಲದಿಂದ ಮುನ್ನಡೆದ್ರೆ ಮಾತ್ರ ಶಿವಯೋಗ ಮಾರ್ಗದಲ್ಲಿ ನಾವು ಸಾಧನೆ ಮಾಡ್ತೀವಿ. ಹಿಮಾಲಯದಲ್ಲಿ ವಿಚಿತ್ರ ವಿಚಿತ್ರ ಹಠ ಯೋಗಿಗಳಿರ್ತಾರೆ. ದಿಗಂಬರರಾಗಿರೋದು, ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡೋದು, ಎಷ್ಟೋ ದಿವಸಗಳ ಆಹಾರ ಬಿಟ್ಬಿಡೋದು, ಆಮೇಲಿಂದ ಏನು ಚಟಗಳಿಗೆ ಹೊಂದ್ಕೊಂಡೇ ಹಠ ಮಾಡೋದು, ಅವೆಲ್ಲ ಒಳ್ಳೆಯದಲ್ಲ. ಆದರೆ ಇಲ್ಲಿ ನಮ್ಮ ಏನು ಬಸವಣ್ಣವ್ರು ತೋರಿಸಿಕೊಟ್ಟ ಮಾರ್ಗ ಇದೆಯಲ್ಲ, ಶರಣರು ಹಾಕಿಕೊಟ್ಟ ಧರ್ಮ, ಶರಣರು ನಿರ್ಮಿಸಿದ ಧರ್ಮ ಇದೆಯಲ್ಲ, ಇಲ್ಲಿ ನನ್ನ ಹಿತ ಜೊತೆಗೆ ಸಮಾಜದ ಹಿತ, ಲೋಕ ಕಲ್ಯಾಣ, ಆತ್ಮ ಕಲ್ಯಾಣ ಮತ್ತು ಲೋಕ ಕಲ್ಯಾಣ, ಈ ಎರಡಕ್ಕೋಸ್ಕರ ಹಠ ಮಾಡ್ತಕ್ಕಂಥದ್ದು, ಛಲದಿಂದ ಸಾಧಿಸ್ತಕ್ಕಂಥದ್ದು. ಇಡೀ ಲೋಕವೇ ನನ್ನದು. ಯಾವಾಗ ನಮಗೆ ವಿಶಾಲ ಮನೋಭಾವನೆ ಬರ್ತದೆ, ಕಷ್ಟ ಸಹಿಸ್ಕೊಳ್ಳೋ ಶಕ್ತಿ ಬರುತ್ತೆ ಅಂದರೆ, ಈಗ ಆಶ್ರಮದಲ್ಲಿ ನಾನೊಬ್ಬ ದುಡಿಯುವವನು ಅಂತ ಭಾವಿಸೋದಕ್ಕಿಂತ ಆಶ್ರಮ ನನ್ನದು. ಅವ್ರು ಯಾರೇ ಇರಲಿ, ನೌಕರದಾರರಿರಲಿ, ಸೇವಕರದಾರರಿರಲಿ, ಯಾರೇ ಇರಲಿ, ಪ್ರತಿಯೊಬ್ಬರು ಅಂದ್ಕೊಳ್ಳೋದು ಇದು ನನ್ನದು, ನನ್ನ ಕೆಲಸ ನಾನು ಮಾಡಬೇಕು, ಅದಕ್ಕೆ ಪರಮಾತ್ಮ ಪ್ರತಿಫಲ ಕೊಡ್ತಾನೆ. ಅದೊಂದು ಕಾಯಕ, ಇದು ಕಾಯಕ ಯೋಗ ಆಗುತ್ತೆ. ಮಾಡೋ ಕೆಲಸವನ್ನು ಚೆನ್ನಾಗಿ ಮಾಡೋದು, ತನ್ನದು ಅಂತ ತಿಳ್ಕೊಂಡು ಮಾಡೋದು ಕಾಯಕ ಯೋಗ. ಅದರಲ್ಲಿ ಏನೇ ತೊಡಕುಗಳು ಬಂದರೂ ಸಹಿಸ್ಕೊಂಡು ಛಲದಿಂದ, ಹಠದಿಂದ ಮಾಡೋದು ಹಠಯೋಗ. ನೋಡಿ, ಎರಡೂ ಬಂದ್ವಲ್ಲ, ಕಾಯಕ ಯೋಗವೂ ಬಂತು, ಹಠಯೋಗವೂ ಬಂತು. ಇನ್ನು ಮುಂದಿಂದು ಮನಸ್ಸನ್ನು ಗಟ್ಟಿಗೊಳಿಸ್ತಕ್ಕಂಥ ಧ್ಯಾನ ಯೋಗ, ಅಥವಾ ಬುದ್ಧಿಯನ್ನು ಪ್ರಖರಗೊಳಿಸ್ತಕ್ಕಂಥ ಜ್ಞಾನ ಯೋಗ. ಅವು ಹೇಗಿರ್ತವೆ, ಅವುಗಳನ್ನು ನಾವು ಹೇಗೆ ನಮ್ಮ ಶಿವಯೋಗದಲ್ಲಿ ಬಳಸ್ಕೊಳ್ತೀವಿ, ನಮ್ಮ ಜೀವನ ಉನ್ನತಿ ಮಾಡ್ಕೊಳ್ಳೋಕ್ಕೆ ಮನ ಬುದ್ಧಿಗಳನ್ನು ಹೇಗೆ ಬಳಸ್ಕೋಬೇಕು, ಅದನ್ನೆಲ್ಲ ನಾಳಿನ ದಿವಸ ನೋಡೋಣ. ಸರ್ವರಿಗೂ ಶರಣ.